ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ 2026ರ ವರ್ಷವು ನಿಮ್ಮ ಎಲ್ಲ ಕುಟುಂಬ ಸದಸ್ಯರಿಗೆ ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸಿನಿಂದ ತುಂಬಿರಲಿ ಎಂದು ನಾವು ಬಯಸುತ್ತೇವೆ. ಒಟ್ಟಾರೆಯಾಗಿ 2026 ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ಬರುತ್ತದೆ. ಆದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು, ನೋವುಗಳು, ಕಣ್ಣೀರುಗಳು ಮಾತ್ರ ಮಾಯವಾಗುತ್ತಿಲ್ಲ. ಹಾಗಾದರೆ ವೃಷಭ ರಾಶಿಯವರು ಯಾವ ರೀತಿ ಅದೃಷ್ಟವನ್ನು 2026ರಲ್ಲಿ ಬರಮಾಡ್ಕೊಳ್ತಾರೆ? ಲಕ್ಸುರಿ ಲೈಫ್ ಬೇಕು ಅಂತ ಇಚ್ಛೆ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ? ಒಟ್ಟಾರೆಯಾಗಿ ಬಂಪರ್ ಲಾಟರಿ ಹೊಡೆಯುವ ವರ್ಷ 2026 ಆಗಿರುತ್ತಾ ಅಥವಾ ಕಷ್ಟಗಳನ್ನು ಮುಂದುವರಿಸ್ಕೊಂಡು ಹೋಗುವಂತಹ ವರ್ಷ ಆಗಿರುತ್ತಾ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. 2026ನ್ನು ಒಳ್ಳೆಯ ವರ್ಷ ಎಂದು ಕರೆಯೋದ್ರೆ ಸಾಲದು. ಇನ್ನೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡಿ ಯಶಸ್ಸಿನತ್ತ ಮುನ್ನುಗ್ಗುವಂತಹ ವರ್ಷವಾಗಿರಬೇಕು. ಇದು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅವಧಿ ಎಂದು ಹೇಳಬಹುದು. ಅತಿಶಯೋಕ್ತಿಯಲ್ಲ. ಜೀವನವು ಕೆಲವೊಮ್ಮೆ ನಮಗೆ ಕೆಲವು ಅದ್ಭುತವಾದಂತಹ ಉಡುಗೊರೆಯನ್ನು ನೀಡುತ್ತದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಬಂದಂತಹ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಂಡಾಗ ಮಾತ್ರ ವಿಜಯವಾಗಿ ಬದುಕ್ತೀವಿ. ಅಂತಹ ಅದ್ಭುತವಾದ ವರ್ಷ ನಿಮಗೆ ಒಂದು ಅವಕಾಶವನ್ನು ತಂದುಕೊಡುತ್ತಿದೆ. ಅದನ್ನು ನಿರ್ಲಕ್ಷಿಸಬೇಡಿ. ಈ ವರ್ಷ ನಿಮ್ಮ ಜೀವನದ ಪುಸ್ತಕದಲ್ಲಿ ಶಾಶ್ವತವಾಗಿ ಒಂದು ಸುವರ್ಣ ಅಧ್ಯಾಯವಾಗಿ ಉಳಿದುಕೊಳ್ಳುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ ಕಳೆದ 2 ಅಥವಾ 3 ವರ್ಷಗಳಲ್ಲಿ ನೀವು ಅನುಭವಿಸಿದಂತಹ ಎಲ್ಲ ನೋವುಗಳು, ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು, ಸವಾಲುಗಳು ಮತ್ತು ಮಾನಸಿಕ ಒತ್ತಡಗಳಿಗೆ ಶಾಶ್ವತವಾದ ಉತ್ತರವನ್ನು ನೀವು ಕಂಡುಕೊಳ್ಳುವಂತಹ ಅದ್ಭುತ ಸಮಯ ಇದು. ಗ್ರಹಗಳ ಅಭೂತಪೂರ್ವ ಮತ್ತು ಅಸಾಧಾರಣ ಸಂಯೋಜನೆಯು ನಿಮಗೆ ಪ್ರಬಲವಾದ ರಾಜಯೋಗವನ್ನು ತಂದುಕೊಡುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಯೋಗವು ಸೃಷ್ಟಿಕರ್ತ ಮತ್ತು ಕರ್ಮಫಲ ನೀಡುವಂತಹ ಶನಿ ಭಗವಾನ್ ನಿಮ್ಮ ರಾಶಿಗೆ ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹತ್ತರವಾದ ಬದಲಾವಣೆಯನ್ನು ತರೋದಕ್ಕೆ ನಿಮಗೆ ಸಜ್ಜಾಗಿದ್ದಾನೆ. ನಿಮ್ಮ ರಾಹು ಶುಭ ಏಕಾಂತದ ಹಂತದಲ್ಲಿ ಚಲಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹವು 10ನೇ ಮನೆಯಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಚಲಿಸಿದರೆ ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕವಾಗಿ ಕೂಡ ಬಹಳ ವಿರಳವಾಗಿ ಸಂಭವಿಸುವಂತಹ ಅಸಾಧಾರಣವಾದ ಯೋಗವು ಈ ವರ್ಷ ಅಂತ್ಯವಿಲ್ಲದ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದ ವರ್ಷವಾಗುತ್ತದೆ. ಇದನ್ನು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುವಂತಹ ವರ್ಷ ಅಂತ ಕರೀಬಹುದು. ನಿಮ್ಮಲ್ಲಿ ಹಲವಾರು ಜನರು ಹಲವಾರು ವರ್ಷಗಳಿಂದ ನಿದ್ದೆ ಇಲ್ಲದೆ ರಾತ್ರಿಗಳನ್ನು ಕಳೆದು ಕಾಯುತ್ತಿದ್ದಂತಹ ಒಂದು ಉತ್ತಮವಾದ ಅವಕಾಶ ಈ ವರ್ಷ ನಿಮ್ಮನ್ನು ಬದಲಾಯಿಸುವಂತಹ ಮಹತ್ವಪೂರ್ಣವಾದ ತಿರುವು. ಆದ್ದರಿಂದ ನಿಮ್ಮ ಮನಸ್ಸನ್ನು ನವೀಕೃತಗೊಳಿಸಲು ಉತ್ಸಾಹದಿಂದ ಮತ್ತು ನಿಮ್ಮ ಸಂಕಲ್ಪ ವಜ್ರದಂತ ಶಕ್ತಿಯಿಂದ ತುಂಬಿಸಿ ಈ ವರ್ಷದ ಫಲಿತಾಂಶದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ತಾ ಹೋದರೆ ಖಂಡಿತ ಆಶ್ಚರ್ಯಚಕಿತರಾಗ್ತೀರಾ. ನೀವು ಸಾಮಾನ್ಯ ಫಲಿತಾಂಶಗಳನ್ನು ಮಾತ್ರವಲ್ಲದೆ ನಿಮ್ಮ ಜೀವನದ ಪ್ರತಿಯೊಂದು ನಿರ್ಣಾಯಕ ಅಂಶವನ್ನು ಪ್ರತ್ಯೇಕವಾಗಿ ನೋಡುತ್ತೇವೆ. ನಿಮ್ಮ ಕುಟುಂಬ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿ, ಆರೋಗ್ಯ, ಹಾಗೆಯೇ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ನಿಮ್ಮ ಜೀವನದ ಕೆಲಸ ಮತ್ತು ಉದ್ಯೋಗ, ಸ್ವಂತ ವ್ಯವಹಾರ, ಸ್ವಂತ ಮನೆ ಎಲ್ಲವೂ ಕೂಡ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣಿಗಳು, ರಿಯಲ್ ಎಸ್ಟೇಟ್, ಎಲ್ಲ ರೀತಿಯ ಪರಿಶ್ರಮವನ್ನು ನಂಬುವಂತಹ ಕಾರ್ಮಿಕರ ಜೀವನಕ್ಕಾಗಿ ತಮ್ಮ ಕಣ್ಣುಗಳನ್ನು ಅವಲಂಬಿಸಿರುವಂತಹ ಕುಶಲ ಕಾರ್ಮಿಕರು ಮುಂತಾದಂತಹ ವಿವಿಧ ವೃತ್ತಿಯಲ್ಲಿರ್ತಕ್ಕಂತಹ ಜನರಿಗೆ ಈ ವರ್ಷ ಹೇಗಿರುತ್ತದೆ, ಯಾವ ರೀತಿ ಸಂಪತ್ತು ಬರುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ವೃಷಭ ರಾಶಿಯವರು ಇವತ್ತಿನ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, 2026 ಈ ರಾಶಿ ಚಕ್ರದವರಿಗೆ ಭದ್ರವಾದ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿರುವಂತಹ ಸಂದರ್ಭ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಅಷ್ಟೇ ಅಲ್ಲದೆ ಉತ್ತಮವಾದ ಫಲಿತಾಂಶ ಈ ವರ್ಷ ನಿಮಗೆ ನೀಡುತ್ತೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ಇರ್ತಕ್ಕಂಥ ಕಷ್ಟಗಳಿಂದ ಹೊರಬರಬಹುದು. ಅದ್ಭುತವಾದ ಗ್ರಹ ಸಂಚಾರ ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಯಾವುದೇ ದೋಷಗಳಿದ್ರೂ ಕೂಡ ಎಲ್ಲ ದೂರವಾಗುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಉತ್ತಮವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ನೀವು ಬಯಸುವಂತಹ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಸದುಪಯೋಗ ಪಡಿಸಿಕೊಳ್ಳುವ ಸಂದರ್ಭ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಈ ಸಮಯ ವೃಷಭ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು. ಈ ಸಮಯ ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ಶ್ರೀರಾಮಚಂದ್ರನ ಸಂಪೂರ್ಣವಾದ ಆಶೀರ್ವಾದದ ಮೇಲೆ ನಿಮ್ಮನ್ನು ತಲುಪಿದೆ. ಈ ಸಂದರ್ಭ ನೀವು ಮಾಡಬೇಕಾಗಿರೋದು ಎಲ್ಲ ರೀತಿಯ ತೊಂದರೆಯನ್ನು ಒಂಟಿಯಾಗಿ ಎದುರಿಸಿರುವಂತಹ ಮೌನದ ಹೋರಾಟದ ಬಗ್ಗೆ ಮಾತನಾಡೋಕೆ ನಾವೀಗ ಸಜ್ಜಾಗಿದ್ದೇವೆ. ಏಕೆಂದರೆ ನಿಮ್ಮಲ್ಲಿರುವಂತಹ ಅಪಾರ ತಾಳ್ಮೆ, ನೀವು ತೋರಿಸುವ ಅಂತ್ಯವಿಲ್ಲದ ಸಹನೆ, ನಿಮ್ಮ ಹೃದಯದಲ್ಲಿ ನೀವು ಹೊಂದಿರುವ ಬೇರೆ ಥರದ
ಹೊರೆ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ನಿಮ್ಮನ್ನು ಸುತ್ತಮುತ್ತಲಿನ ಕುಟುಂಬದವರು ನೋಯಿಸಿರಬಹುದು ಮತ್ತು ಶತ್ರುಗಳ ಕಾಟದಿಂದ ಹೈರಾಣಿ ಹೋಗಿ ಆಗಿದ್ದೀರಾ. ಈ ಸಮಯ ನಿಮ್ಮ ಜೀವನದ ತಿರುವು ಅತ್ಯಂತ ಸೂಕ್ತ ಹಾಗೂ ಪ್ರಬಲವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಐಶ್ವರ್ಯದ ಜೀವನ, ಸುಂದರವಾದ ಜೀವನವನ್ನು ನೀವು ಬಯಸ್ತಾ ಇದ್ದೀರಾ. ಅದರಲ್ಲೂ ಕೂಡ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ನೈಸರ್ಗಿಕ ಗುಣವಾಗಿರುವಂತಹ ಒಂದು ಸಂಪತ್ತನ್ನು ಬರಮಾಡಿಕೊಳ್ಳುವಂತಹ ಶಕ್ತಿ ಈ ಸಮಯ ಪ್ರಬಲವಾಗ್ತಾ ಹೋಗುತ್ತೆ. 2026 ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿಗೆ ಜಾಗವಿರೋದಿಲ್ಲ. ಸೋಲು ಅನ್ನೋದು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಂಡು ಸ್ವಾಭಿಮಾನದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ. ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಿಮ್ಮ ಜೀವನದಲ್ಲಿ ಬದುಕ್ತಾ ಇರ್ತೀರಾ. ಆದರೆ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಕೆಲವರು ಬಳಸಿಕೊಂಡಿರ್ತಾರೆ. ಅಂಥವರಿಗೆ ತಕ್ಕ ಪಾಠ ಕಲಿಸೋಕೆ ಸಜ್ಜಾಗಿರುವಂತಹ ಈ ಒಂದು 2026ನೇ ವರ್ಷವನ್ನು ನೀವು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೃತಜ್ಞತರಾಗಿರಬೇಕು. ನೀವು ನಂಬಿರುವಂತಹ ದೈವ ನಿಮಗೆ ಪ್ರತಿ ಕ್ಷಣದಲ್ಲೂ ಕಾವಲಾಗಿ ನಿಂತಿರುತ್ತದೆ. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸು ಮತ್ತು ಮೆದುಳಿನಲ್ಲಿ ಒಂದು ವಿಷಯವನ್ನು ದೃಢವಾಗಿ ಮುದ್ರಿಸಿ. ಈ ಜಗತ್ತಿನಲ್ಲಿ ಯಾವುದೋ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನು ಸೋಲಿಸದೆ ಹೊರತು ನಿಮ್ಮ ಆತ್ಮವಿಶ್ವಾಸವು ಶ್ರೀರಾಮನ ರಕ್ಷಣೆ ಎಂಬ ಗುರಾಣಿಯಾಗಿದೆ. ನಿಮ್ಮ ಪರಿಶ್ರಮವು ನಿಮ್ಮ ಕೈಯಲ್ಲಿರುವ ಆಯುಧವಾಗಿದೆ. ನೀವು ಒಮ್ಮೆ ಬಲವಾದ ಸಂಕಲ್ಪ ಮಾಡಿದರೆ ಈ ಜಗತ್ತಿನಲ್ಲಿ ನೀವು ಸಾಧಿಸಲು ಸಾಧ್ಯವಾಗದದ್ದು ಯಾವುದೂ ಇಲ್ಲ. ನೀವು ಕೃಷಿಕರು, ನೀವು ವ್ಯಾಪಾರ ಮಾಡುತ್ತಿದ್ದೀರಾ, ಕೆಲಸ ಮಾಡುತ್ತೀರಾ ಅಥವಾ ಯಾವುದೇ ಕಲೆ ಕ್ಷೇತ್ರಗಳಲ್ಲಿ ಇರಲಿ, ಯಾವುದೇ ಉನ್ನತ ಸ್ಥಾನವನ್ನು ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಏಕೆಂದರೆ ನೀವು ಭೂಮಿ ತಾಯಿಯ ತಾಳ್ಮೆಯನ್ನು ಹೊಂದಿದ್ದೀರಾ. ನೀವು ಕಠಿಣ ಪರಿಶ್ರಮದ ತತ್ವಶಾಸ್ತ್ರವನ್ನು ಹೊಂದಿರುವಂಥವರು. ನೀವು ಅದ್ಭುತ ಸೃಜನಶೀಲತೆಯನ್ನು ಹೊಂದಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟೇ ಹೊಡೆತಗಳನ್ನು ತೆಗೆದುಕೊಂಡರೂ ಕೂಡ, ನೀವು ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಮತ್ತೆ ಎದ್ದೇಳುವ ಧೈರ್ಯವನ್ನು ಹೊಂದಿದ್ದೀರಿ. ಇದು ನಿಮ್ಮನ್ನು ಅಪಹಾಸ್ಯ ಮಾಡಿದವರ ಮೇಲಿರುವಂತಹ ದಾಳಿ ಮಾಡಲು ಸೂಕ್ತವಾಗಿರುವ ಸಮಯ. ನಿಮ್ಮನ್ನು ಅಸೂಯೆ ಪಡುತ್ತಿರುವಂಥವರು ಆಶ್ಚರ್ಯಚಕಿತರಾಗ್ತಾರೆ. ನಿಮ್ಮನ್ನು ಕಂಡರೆ ಯಾರಿಗೆ ಆಗ್ತಾ ಇಲ್ವೋ ದ್ವೇಷ ಸಾಧಿಸ್ತಿದ್ದಾರೋ, ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ನಿಮ್ಮನ್ನು ಎಲ್ಲರ ಮುಂದೆ ಅವಮಾನ ಮಾಡಿದರೋ ಅವರ ಮುಂದೆ ಎದ್ದು ನಿಲ್ಲುವಂತಹ ಒಂದು ವಿಶೇಷವಾದ ಶ್ಲಾಘನೀಯ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಮಾಡುತ್ತಿರುವಂತಹ ಯಾವುದೇ ಕೆಲಸವನ್ನು ಕೂಡ ಸ್ಪಷ್ಟತೆಯಿಂದ ಮಾಡಿ. ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಪೂರ್ಣ ಜವಾಬ್ದಾರಿಯಿಂದ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಎದ್ದೇಳುತ್ತೀರಾ. ಎಲ್ಲ ಕಷ್ಟದ ದಿನಗಳನ್ನು ದೂರ ಮಾಡ್ಕೊಳ್ತೀರಾ. ಈ ಸಮಯ ನಿಮಗೆ ಅಗತ್ಯವಾಗಿ ಕಣ್ಣೀರು ದೂರವಾಗುತ್ತೆ. ನಿಮ್ಮ ಕಣ್ಣೀರು ಹನಿಗಳು ಬಹಳ ಅಮೂಲ್ಯವಾದವು, ವಜ್ರಗಳಿಗಿಂತ ಹೆಚ್ಚು ಅಮೂಲ್ಯ. ಭೂತಕಾಲದ ಪಾಠವೆಂದು ಮಾತ್ರ ನೋಡಿ ಅದಕ್ಕೆ ಅಂಟಿಕೊಳ್ಳಬೇಡಿ. ವರ್ತಮಾನದಲ್ಲಿ ಧೈರ್ಯವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಡೆಯಿರಿ. ಭವಿಷ್ಯ ಸುವರ್ಣ ಮಾರ್ಗ ಮತ್ತು ರಾಜಮಾರ್ಗವನ್ನಾಗಿ ಮಾಡಿ. ಎದ್ದೇಳಿ ಚಲಿಸಿ. ನಿಮ್ಮ ಗುರಿಯತ್ತ ಒಂದು ಹೆಜ್ಜೆ ಇಡಿ. ಉಳಿದ 99 ಹೆಜ್ಜೆಗಳನ್ನು ದೇವರು ನಿಮ್ಮ ಕೈಗೆ ಹಿಡಿದು ಮುನ್ನಡೆಸುತ್ತಾನೆ. ಈ ಜಗತ್ತು ನಿಮ್ಮ ವಿಜಯ ಮತ್ತು ವಿಜಯದ ಕೂಗುಗಳಿಗಾಗಿ ಕಾಯುತ್ತಿದೆ ಅನ್ನೋದನ್ನು ಮರಿಬೇಡಿ. ಧೈರ್ಯವಾಗಿ ಮುನ್ನಡೆದರೆ ನಿಮಗೆ ಯಶಸ್ಸು ನಿಸ್ಸಂದೇಹವಾಗಿ ನಿಮ್ಮದಾಗುತ್ತದೆ. ಈ ಸಮಯ 2026ನೇ ವರ್ಷವು ನಿಮ್ಮ ಜೀವನವನ್ನು ಹೇಗೆ ಒಂದು ವಜ್ರದಂತೆ ಬದಲಾಯಿಸುತ್ತೆ ಎಂಬುದನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ರಾಶಿ ಚಕ್ರದವರು ಪ್ರತಿಕ್ಷಣ ಪ್ರತಿದಿನ ನಿಮ್ಮ ಪರವಾಗಿ ತಿರುಗುತ್ತಿರುವಂತಹ ಅದ್ಭುತ ಸಮಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಗ್ರಹಗಳ ಚಲನೆಯು ನಿಮಗೆ ಅಭೂತಪೂರ್ವವಾದ ಯಶಸ್ಸನ್ನು ತಂದುಕೊಡೋಕೆ ಸಜ್ಜಾಗಿರುವಂತಹ ಸಂದರ್ಭ ಇದಾಗಿರೋದ್ರಿಂದ 2026ನೇ ವರ್ಷದ ಆರಂಭ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಹೊಸ ಉತ್ಸಾಹ, ಆಧ್ಯಾತ್ಮ ಶಕ್ತಿ ನಿಮ್ಮನ್ನು ಪ್ರವೇಶ ಮಾಡುತ್ತೆ. ಹಿಂದೆ ನಿಮ್ಮನ್ನು ತಡೆದು ನಿಂತಿದ್ದಂತಹ ನಿರಾಸೆ, ಖಿನ್ನತೆ ಮತ್ತು ಭಯದ ವಾತಾವರಣ, ಆಯಾಸ ಬದಲಾಗಿ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ವಿಶೇಷವಾಗಿ ನಿಮ್ಮ ಆಲೋಚನೆಗಳಲ್ಲಿ ಅದ್ಭುತವಾದ ಸ್ಪಷ್ಟತೆ ಇರುತ್ತದೆ. ಯಾವ ಗುರಿಯನ್ನು ಏರಿಕೆ ಮಾಡಲು ಕೂಡ ಈ ಸಮಯ ಸಾಧ್ಯವಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಪಾರವಾದ ಧನ ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಏಪ್ರಿಲ್, ಮೇ, ಜೂನ್ ತಿಂಗಳುಗಳಲ್ಲಿ ನಿಮಗೆ ದೀರ್ಘಕಾಲದ ಪೂರ್ಣಗೊಳಿಸಲಾಗದ ಸಾಧ್ಯವಾಗದೇ ಇರುವಂಥ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋಕೆ ಸೂಕ್ತವಾದ ಸಮಯ. ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಹಿಂದೆ ಇದ್ದಂಥ ಹಠಮಾರಿತನಗಳು ಹೋಗಿ ಉತ್ತಮವಾಗಿ ನಿಮ್ಮ ಜೀವನದಲ್ಲಿ ತಾಳ್ಮೆ, ಕೌಶಲ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಮ ಹಣ ಮತ್ತು ಯಾವುದೇ ರೀತಿಯ ಹೊಸ ಆಸ್ತಿಯ ಖರೀದಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದೆಲ್ಲವೂ ನಿಮ್ಮ ಕೈಗೆ ಸೇರುವಂತಹ ಸಿಹಿ ಸುದ್ದಿಯನ್ನು ಕೇಳ್ತೀರಾ. ಈ ಮೊದಲ ಹಂತದಲ್ಲಿ ನೀಡುತ್ತಿರುವಂತಹ ಪ್ರತಿಯೊಂದು ಹೆಜ್ಜೆಯು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತೆ. ಚಿಕ್ಕ ಅವಕಾಶಗಳನ್ನು ವ್ಯರ್ಥ ಮಾಡಬೇಡಿ. ಹಿರಿಯರಿಂದ ನಿಮಗೆ ಸಾಕಷ್ಟು ಸಹಾಯ ಕೂಡ ಸಿಗ್ತಾ ಹೋಗುತ್ತೆ. ಸಲಹೆ ಮತ್ತು ಅನುಭವ ಸೇರಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳು ನೀವು
ಭಾಗ್ಯವು ಅತ್ಯಂತ ಹೆಚ್ಚಿಗೆ ಗುರುವಿನ ಆಶೀರ್ವಾದ ಅನುಕೂಲದ ಸಂಚಾರದಿಂದಾಗಿ ಯಾರಿಗೆಲ್ಲ ಕಂಕಣ ಭಾಗ್ಯ ಇಲ್ಲವೋ ಅಂಥವರಿಗೆ ಮದುವೆ ಪ್ರಾಪ್ತಿಯಾಗುತ್ತೆ. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಧೈರ್ಯ ದ್ವಿಗುಣಗೊಳ್ಳುತ್ತೆ. ಮನಸ್ಸಿನಲ್ಲಿದ್ದ ಭಯಗಳು ವ್ಯಕ್ತಪಡಿಸಲು ಸಾಧ್ಯವಾಗದ ವಿಚಿತ್ರ ಆಲೋಚನೆಗಳು ದೂರವಾಗಿ ಈ ಸಮಯ ಯಾವುದೇ ಕೆಲಸ ಮಾಡೋಕ್ಕೆ ಕೂಡ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮತ್ತು ಡಿಸೆಂಬರ್ ತಿಂಗಳವರೆಗೂ ಕೂಡ ನಿಮ್ಮ ಪ್ರಯತ್ನಗಳು ಚಿಕ್ಕದಾಗಿದ್ದರೂ ಕೂಡ ಅದರ ಮೂಲಕ ಬರುವಂತಹ ಪ್ರಯತ್ನಗಳು ಬಹಳ ಉತ್ತಮ ಮತ್ತು ದೀರ್ಘಕಾಲದವರೆಗೆ ಇರುತ್ತೆ. ಈ ಸಮಯದಲ್ಲಿ ಕೆಲವು ಮುಖ್ಯವಾದ ಪ್ರವಾಸವನ್ನ ಮಾಡ್ತೀರಾ. ಆ ಪ್ರವಾಸಗಳು ನಿಮಗೆ ಕೇವಲ ಮೋಜಿಗಾಗಿ ಅಲ್ಲದೆ ನಿಮ್ಮ ಜೀವನದ ಕೆಲವೊಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣ ಮಾಡಿಕೊಳ್ಳಬಹುದಾದಂತಹ ಪ್ರಯಾಣವಾಗಿರುತ್ತದೆ. ಆಶ್ಚರ್ಯಕರವಾಗಿ ಒಳ್ಳೆಯ ಮನೆತನದಿಂದ ಮದುವೆ ಆಗುವ ಬಲವಾದ ಅವಕಾಶ ಕೂಡ ಇರೋದ್ರಿಂದ ಗಂಡ ಹೆಂಡತಿ ಅತ್ಯುತ್ತಮವಾಗಿ ಜೀವನವನ್ನು ನಡೆಸಬಹುದು. ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಇರ್ತಕ್ಕಂತಹ ಸಂಘರ್ಷಗಳು ದೂರವಾಗುತ್ತೆ. 2026 ನಿಮಗೆ ಜಾಕ್ಪಾಟ್ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸು ನಿಮ್ಮ ಪರವಾಗಿ ನಿಂತಿರೋದ್ರಿಂದ ನೀವು ಶಕ್ತಿವಂತರಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಈ ಸಮಯ ನಿಮ್ಮದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟ ಕಣ್ಣೀರುಗಳು ಅಂತ್ಯಗೊಳ್ಳುವ ಸಮಯ ಇದಾಗಿದೆ. ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ವ್ಯರ್ಥ ಆಲೋಚನೆಗಳು ಕಷ್ಟಗಳು ಭಯ ದೂರವಾಗುವ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಸ್ವಾಭಿಮಾನದಿಂದ ಸಬಲೀಕರಣ ಮಾಡಿಕೊಂಡು ನಿಮ್ಮ ಪ್ರತಿಭೆಯನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗುರುತಿಸಲಾಗುತ್ತೆ. ಈ ಸಮಯ ನಿಮಗೆ ಸನ್ಮಾನಗಳು ಗೌರವಗಳು ಹರಿದು ಬರುತ್ತದೆ. ಒಟ್ಟಾರೆಯಾಗಿ ಹಣದ ಸುರಿಮಳೆ ಸುರಿಯುತ್ತೆ. ಕುಟುಂಬದಲ್ಲೂ ಉತ್ತಮವಾದ ನೆಮ್ಮದಿಯ ವರ್ಷ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಅದ್ಭುತ ಮತ್ತು ಮರೆಯಲಾಗದಂತಹ ಐತಿಹಾಸಿಕ ವರ್ಷವಾಗಿರುತ್ತೆ 2026. ನಿಮ್ಮ ಅಚಲ ದೃಢ ಸಂಕಲ್ಪ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಅನುಕೂಲಕರವಾದ ಗ್ರಹಗಳು ನಿಮಗೆ ಎಂದಿಗೂ ಕೂಡ ಕನಸು ಕಾಣುವಂತಹ ಯಶಸ್ಸಿನ ದಡಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತವೆ. ಈ ಸುವರ್ಣ ಅವಕಾಶವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಿರಿ. ಈ ಸುವರ್ಣ ಅವಕಾಶವು ನಿಮ್ಮನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುಂದುವರಿಯುವಂತೆ ಮಾಡ್ತಾ ಹೋಗುತ್ತೆ. ಯಶಸ್ಸು ನಿಮ್ಮದು. ನಿಮ್ಮ ಭವಿಷ್ಯ ಮತ್ತು ವೃಷಭ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳಿರೋದಿಲ್ಲ. 2026 ಅದೃಷ್ಟದ ಯೋಗದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ. ಬಹಳಷ್ಟು ಪಾಠವನ್ನು ಕಲಿತಿರುವಂತಹ 2025ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸ ಭರವಸೆಯ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಂಡು ಮುಂದೆ ಹೆಜ್ಜೆಯನ್ನು ಇಡೋಕೆ ವಿಶೇಷವಾಗಿ ನಿಂತಿರುವಂತಹ ವೃಷಭ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಈ ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.